ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಮನೆಗೆ ಮಾಡಿದಂಥ ಮಾಟದ ನಿವಾರಣೆ ಬಗ್ಗೆ ಯಂತ್ರವು ಮಂತ್ರವು ಮಾಹಿತಿ ಕೊಡ್ತಾ ಇದ್ದೇನೆ. ನಮ್ಮೊಬ್ಬ ಯೂಟ್ಯೂಬ್ ವೀಕ್ಷಕರು ಇದನ್ನೊಂದು ಕೇಳಿದ್ರು, ಅದಕ್ಕೋಸ್ಕರ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸಂಪೂರ್ಣವಾದ ವಿಡಿಯೋವನ್ನು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತದೆ. ಈ ಯಂತ್ರವು ಶುಕ್ರವಾರ ಆಗಲಿ ಇಲ್ಲ ಮಂಗಳವಾರ ಆಗಲಿ, ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಪ್ರಕಾರ ಯಂತ್ರವನ್ನು ಭುಜಪತ್ರೆಯ ಮೇಲೆ ಕಸ್ತೂರಿ, ಗೌರಾಂಜನ, ಕೇಸರ್ ಇವನ್ 3 ವಸ್ತುಗಳನ್ನು ಉಪಯೋಗಿಸಿಕೊಂಡು ಗಂಗಾ ಜಲ ಆಗಲಿ ಇಲ್ಲ ಗುಲಾಬ್ ಜಲ ಆಗಲಿ ಇದನ್ನು ಹಾಕಿ ಮಸಿಯನ್ನು ರೆಡಿ ಮಾಡಿಕೊಳ್ಳಬೇಕು. ಮಸಿಯನ್ನು ರೆಡಿ ಮಾಡಿಕೊಂಡು ಆ ಮಸಿಯಿಂದ ಈ ಯಂತ್ರವು ಬರೆಯಬೇಕು. ಯಂತ್ರ ಬರೆದ ನಂತರ, ಈ ಯಂತ್ರ ರೆಡಿಯಾದ ನಂತರ 21 ಸಾರಿ ಈ ಮಂತ್ರದಿಂದ ಅಭಿಮಂತ್ರಿಸಬೇಕು. ಮಂತ್ರ ಯಾವುದಪ್ಪ ಅಂದರೆ, ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡ ಪರಿಹಾರಿಣಿ ಪರಮಸಾಧ್ವಿ ಸುಗನಿ ನಿಜನಂದಿನಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಾಶಿನಿ ಸರ್ವಕಾಲ ರಕ್ಷಿಣಿ. ಓಂ ರೀಂ ಶ್ರೀಂ ಕ್ಲೀಂ ರೀಂ ರೀಂ ಸ್ವಾಹ. ಈ ಮಂತ್ರದಿಂದ 21 ಸಾರಿ ಅಭಿಮಂತ್ರಿಸಿ, ಆಮೇಲೆ ನಿಮ್ಮ ಬಾಗಲ ಇರುತ್ತಲ್ಲ, ಬಾಕಿಲ, ಆ ಬಾಕಲ ಮೇನ್ ಭಾಗದಲ್ಲಿ ಇದನ್ನು, ಆ ಬಾಗಿಲದ ಮೇನ್ ಇರುತ್ತಲ್ಲ ಬಾಕಲ, ಆ ಬಾಗಿಲಿಗೆ ಅಲ್ಲೊಂದು ಸಣ್ಣವಾದ ರಂಧ್ರವನ್ನು ಮಾಡಿ ಆ ರಂಧ್ರದಲ್ಲಿ ಇದನ್ನು ಇಡಬೇಕು. ಮೇನ್ ದ್ವಾರದಲ್ಲಿ ಒಂದು ಇಡಬೇಕು, ಆಮೇಲೆ ಇನ್ನೊಂದು ಹಿತ್ತಲ ಬಾಗಲ ಅಂತ ಇರುತ್ತದೆ, ಆ ದ್ವಾರಕ್ಕೊಂದು ಇಡಬಹುದು. ಇಟ್ಟರೆ ಇದೇ ರೀತಿ ಕ್ರಮೇಣವಾಗಿ ಮನೆಗೆ ಮಾಡಿದಂಥ ಮಾಟವು ನಿವಾರಣೆ ಆಗುತ್ತದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತೊಂದರೆ ತಾಪತ್ರೆ ಇದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.